ಓಂ ಶುಗಸ್ಯ ತದನಾದರ ಶ್ರವಣಾತ್ ತದಾದ್ರವಣಾತ್ ಸೂಚ್ಯತೆ ಹಿ ಓಂ. ಇದು 1ನೇ ಅಧ್ಯಾಯದ 3ನೇ ಪಾದದ 34ನೇ ಸೂತ್ರ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 143ನೇ ಗದ್ಯ ಭಾಗ. ನನು ದೈವತೈರಪಿ ಇತಿ ಅಪಿ ಶಬ್ದೇನ ಅಂತ ಇಲ್ಲಿ ಪ್ರಾರಂಭ ಆಗ್ತದೆ. ಪ್ರಾಣಪ್ರೇರಕ ದೈವತೈರಪಿ ಜ್ಞೇಯ ಅಂತ ಅಣುಭಾಷ್ಯದಲ್ಲಿದೆ. ದೇವತೆಗಳಿಂದಲೂ ತಿಳಿಯಲ್ಪಡ್ತಾನೆ ಅಂದ್ರೆ ಹಾಗಾದ್ರೆ ಅಪಿ ಎಂಬ ಶಬ್ದದಿಂದ ಮತ್ತಾರನ್ನು ತಿಳ್ಕೊಳ್ಬೇಕು. ಅದಕ್ಕೆ ಅರ್ಥ ಮನುಷ್ಯರಿಂದ ತಿಳಿಯಲ್ಪಡ್ತಾನೆ ಮತ್ತೆ ದೇವತೆಗಳಿಂದಲೂ ತಿಳಿಯಲ್ಪಡ್ತಾನೆ ಅಂತ ಹೀಗಾದ್ರ ಅರ್ಥ. ಮನುಷ್ಯರಿಂದ ತಿಳಿಯಲ್ಪಡ್ತಾನೆ ಅಂದ ಮೇಲೆ ಮನುಷ್ಯರ ಗುಂಪಿನಲ್ಲಿ ಸೇರಿರುವಂತಹ ಸ್ತ್ರೀಯರು, ಶೂದ್ರರು ಮತ್ತೆ ಬ್ರಹ್ಮ ಬಂಧುಗಳು ಅವರೆಲ್ಲರಿಂದಲೂ ಕೂಡ ಭಗವಂತ ತಿಳಿಯಲ್ಪಡ್ತಾನೋ ಅಂತ ಒಂದು ಜಿಜ್ಞಾಸೆ ಈಗ ನಮಗೆ ಬರ್ತದೆ. ದ್ವಿಜಾತಿವತ ಮನುಷ್ಯತ್ವ ಅವಿಶೇಷಾತ್. ಸ್ತ್ರೀಯರು, ಶೂದ್ರರು ಮತ್ತು ಬ್ರಹ್ಮ ಬಂಧುಗಳು ಇನ್ನೂ ಮೊದಲಾದವರು ಬ್ರಾಹ್ಮಣರಂತೇನೆ ಅವರು ಕೂಡ ಮನುಷ್ಯರೇ ಆಗಿದ್ದಾರೆ. ಮನುಷ್ಯತ್ವ ಅನ್ನುವುದು ಕೇವಲ ಬ್ರಾಹ್ಮಣರಲ್ಲಿರುವುದೇನಲ್ಲ, ಸ್ತ್ರೀಯರಲ್ಲೂ ಇದೆ, ಶೂದ್ರರಲ್ಲೂ ಇದೆ, ಮತ್ತೆ ಬ್ರಹ್ಮ ಬಂಧುಗಳಲ್ಲೂ ಕೂಡ ಇದೆ. ಸ್ತ್ರೀ ಅಂದ್ರೆ ಏನಂತ ನಮ್ಗೆ ಗೊತ್ತು, ಶೂದ್ರ ಅಂದ್ರೆ ಏನಂತ ಗೊತ್ತು. ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಅಂತಿಮ ವರ್ಣವೇ ಶೂದ್ರರು. ಬ್ರಹ್ಮ ಬಂಧುಗಳು ಅಂದ್ರೆ ಯಾರು ಅದನ್ನ ನೋಡ್ಬೇಕು. ಬ್ರಾಹ್ಮಣರನ್ನ ತಮ್ಮ ಬಂಧುಗಳು ಅಂತ ಹೇಳ್ಕೊತಾರೆ, ಆದರೆ ಸ್ವಯಂ ಬ್ರಾಹ್ಮಣರಾಗಿರೋದಿಲ್ಲ ಅಂತ ಅವನನ್ನ ಹಾಸ್ಯ ಮಾಡಿರುವಂತಹ ಒಂದು ಶಬ್ದ ಅದು. ಕೆಲವರು ಯಾರ್ಯಾರು ದೊಡ್ಡ ದೊಡ್ಡವರ ಬಂಧುಗಳು, ನಾವು ಅವ್ರ ತಂಗಿ ಮಗ, ಅವ್ರ ಅಣ್ಣನ ಮಗ ಅಂತ ಹೀಗೆಲ್ಲ ಏನೇನೋ ಹೆಸರು ಹೇಳ್ಕೊಂಡು ಜೀವನ ನಡೆಸ್ತಿರ್ತಾರೆ. ಆ ದೊಡ್ಡವರಷ್ಟು ಯೋಗ್ಯತೆ ಇವರಿಗಿರೋದಿಲ್ಲ. ಹೆಸರಿನ ಬಲದಿಂದ ತಮ್ಮ ಜೀವನ ನಡೆಸ್ತಿರ್ತಾರೆ, ಅದೇ ತಮ್ಮ ಹೆಗ್ಗಳಿಕೆ ಅಂತ ಭಾವಿಸಿರ್ತಾರೆ. ಜಗತ್ತಿನಲ್ಲಿ ಇಂಥದ್ದೆಲ್ಲ ಕಂಡಿದೆ ನಮ್ಗೆ. ಹಾಗೆ ಇಲ್ಲಿಯೂ ಕೂಡ ಇವರು ಬ್ರಹ್ಮ ಬಂಧುಗಳು. ಬ್ರಹ್ಮರು ಅಂದ್ರೆ ಬ್ರಾಹ್ಮಣರು, ಬ್ರಾಹ್ಮಣರನ್ನ ತಮ್ಮ ಬಂಧುಗಳು ಅಂತ ಹೇಳ್ಕೊಡ್ತಾರೆ. ಬ್ರಾಹ್ಮಣರಿಗೆ ಇವರು ಸಂಬಂಧಿಗಳು, ಜಾತಿ ಒಂದೇ, ಆದ್ರೆ ನಿಜವಾದ ಬ್ರಾಹ್ಮಣ ಏನ್ ಕಾರ್ಯ ಮಾಡ್ಬೇಕಾಗಿತ್ತೋ ಅದನ್ನ ಇವರು ಮಾಡ್ತಿಲ್ಲ. ಆದ್ರಿಂದ ಅವರಿಗೆ ಬೇಸಿಕ್ ಅರ್ಹತೆಯನ್ನು ಅವ್ರು ಕಳ್ಕೊಂಡಿರೋದ್ರಿಂದ, ಸದಾಚಾರ ವಿಚಾರ ಮೊದಲಾದಂತಹ ಬೇಸಿಕ್ ಅರ್ಹತೆಯನ್ನು ಅವ್ರು ಕಳ್ಕೊಂಡಿರೋದ್ರಿಂದ ಅವರನ್ನ ಬ್ರಾಹ್ಮಣರು ಅಂತ ಹೇಳೋದಿಲ್ಲ, ಹೊರತು ಬ್ರಾಹ್ಮಣರ ಬಂಧುಗಳು ಅಂತ ವ್ಯವಹಾರ ಮಾಡ್ತಾರೆ. ಬ್ರಾಹ್ಮಣರ ಬಂಧುಗಳು ಅಥವಾ ಬ್ರಾಹ್ಮಣರನ್ನ ತಮ್ಮ ಬಂಧುಗಳು ಅಂತ ಹೇಳಿಕೊಂಡು ಓಡಾಡುವವರು, ಹೊರತು ತಾವೇನು ಆಚಾರ ವಿಚಾರ ಇತ್ಯಾದಿ ಯಾವುದಗಳನ್ನು ಇಟ್ಕೊಂಡವರು ಅಲ್ಲ ಅಂತ ಅದರ ಅರ್ಥ. ಹೀಗೆ ಸ್ತ್ರೀಯರಿಗೆ, ಶೂದ್ರರಿಗೆ ಮತ್ತು ಬ್ರಹ್ಮ ಬಂಧುಗಳಿಗೆ ವಸ್ತುತಃ ವೇದಾಧಿಕಾರ ಅಂತನ್ನುವುದಿಲ್ಲ ಸಂಪ್ರದಾಯದ ಪ್ರಕಾರ. ಆದರೆ ಮನುಷ್ಯರಿಗೆ ವೇದಾಧಿಕಾರ ಇದೆ ಅಂತ ಇಲ್ಲಿ ಹೇಳ್ತಾ ಹೋದಾಗ ಇವರು ಮನುಷ್ಯರೇ ಅಲ್ವಾ, ಸ್ತ್ರೀಯರು, ಶೂದ್ರರು ಮತ್ತೆ ಬ್ರಹ್ಮಬಂಧುಗಳು. ಅದರಿಂದ ಮನುಷ್ಯತ್ವ ಅಂತ ಅನ್ನೋದು ಅವರಲ್ಲೂ ಇರುವುದರಿಂದ, ಅವಿಶೇಷ ಅಂದ್ರೆ ಸಾಮಾನ್ಯವಾಗಿರುವುದರಿಂದ ಅಂತ ಅರ್ಥ. ವಿಶೇಷ ಅಂದ್ರೆ ಪರ್ಟಿಕ್ಯುಲರ್ಲಿ ಒಬ್ಬನಲ್ಲಿ ಯಾರೋ ಒಬ್ಬನಲ್ಲಿ ಇರುವಂಥದ್ದು. ಅವಿಶೇಷ ಅಂದ್ರೆ ಯಾರೋ ಒಬ್ಬನಲ್ಲಿರುವಂಥದ್ದಲ್ಲ, ಅನೇಕ ಜನರಲ್ಲಿ ಇರುವಂಥದ್ದು. ಆದ್ರಿಂದ ಅವರು ಕೂಡ ವೇದಗಳ ಮೂಲಕ ಭಗವಂತನನ್ನು ತಿಳಿಯಬೇಕು ಅಂತ ಪ್ರಾಪ್ತ ಆಗ್ತದೆ ಅಂತ ಹೀಗೊಂದು ಪ್ರಶ್ನೆ ಬಂತು. ಅದಕ್ಕೆ ನಚ ಅದರ್ಶನ ವಿರೋಧ ಅಂತ ಮುಂದಿನ ವಾಕ್ಯ. ಚರ್ಚೆ ನಡೆದಾಗ ಹೀಗೊಬ್ರು ಯಾರೋ ಕೇಳ್ತಾರೆ, ಸ್ತ್ರೀಯರಿಗೂ ಶೂದ್ರರಿಗೂ ಮತ್ತು ಬ್ರಹ್ಮ ಬಂಧುಗಳಿಗೂ ಅವರು ಕೂಡ ಮನುಷ್ಯರಾದ್ರಿಂದ ವೇದಾಧ್ಯಯನ ಪ್ರಸಂಗ ಅವರಿಗೂ ಬಂತು, ಅವರು ವೇದಾಧ್ಯಯನ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಇಷ್ಟೇ ಪ್ರಶ್ನೆ ಮಾಡ್ತಿದ್ದೀರಿ. ವಸ್ತುತಃ ಅವರು ವೇದಾಧ್ಯಯನ ಮಾಡಬೇಕು, ಮಾಡ್ತಾ ಇದ್ರು ಅಂತ ಅನ್ನೋದನ್ನ ಎಲ್ಲಿಯಾದ್ರೂ ಹೇಳಿದಾರ? ದರ್ಶನ ಅಂದ್ರೆ ಅವರು ಕೂಡ ವೇದಾಧ್ಯಯನ ಮಾಡಬೇಕು ಅಂತ ಹೇಳಿರುವುದು ಅಂತ ಒಂದು ಹೇಳಿಕೆ.
ಅದರ್ಶನ ಅಂದ್ರೆ ಎಲ್ಲೂ ಹೇಳದಿರುವಿಕೆ. ಸ್ತ್ರೀಯರು ಶೂದ್ರರು ಮೊದಲಾದವರು ಎಲ್ಲೂ ಕೂಡ ವೇದಾಧ್ಯಯನ ಮಾಡಬೇಕು ಅಂತ ಕಂಡು ಬಂದಿಲ್ಲಲ್ಲ. ಕಂಡು ಬಂದಿಲ್ಲ ಆದ್ರಿಂದ ಆ ಕಾಣದಿರುವಿಕೆಯಿಂದ, ಅದರ್ಶನ ಅಂದ್ರೆ ಕಾಣದಿರುವಿಕೆ, ಅದರಿಂದ ನಿಮಗೆ ವಿರೋಧ ಬರ್ತದಲ್ಲ. ಆದ್ರಿಂದ ಸ್ತ್ರೀಯರು ಶೂದ್ರರು ಮತ್ತೆ ಬ್ರಹ್ಮ ಬಂಧುಗಳು ಕೂಡ ಮನುಷ್ಯರು ಅನ್ನೋ ಕಾರಣಕ್ಕಾಗಿ ಅವ್ರಿಗೂ ವೇದಾಧ್ಯಯನ ಮಾಡಬೇಕಾದ ಪ್ರಸಂಗವನ್ನ ನೀವು ಹೇಗೆ ಪ್ರಶ್ನೆ ಮಾಡ್ತೀರಿ? ಚರ್ಚೆ ಕೂತಾಗ ಒಬ್ರಿಗೊಬ್ರು ಹೇಳ್ತಾ ಹೊರಟಿದ್ದಾರೆ. ಎಲ್ಲರೂ ಇಲ್ಲಿ ಮತ್ತೆ ಮುಂದೆ ನಡೆಯುವಂತ ಪ್ರತಿಯೊಂದು ಚರ್ಚೆಯನ್ನು ಕೂಡ ಸಿದ್ಧಾಂತಿಗಳು ಮತ್ತೆ ಪೂರ್ವ ಪಕ್ಷಗಳೇ ಮಾಡ್ತಿದ್ದಾರೆ ಅಂತಿಲ್ಲ. ನಡುವೆ ಯಾರೋ ಒಬ್ಬರು ಜಿಜ್ಞಾಸುಗಳು, ಒಬ್ರು ಯಾರೋ ಪ್ರಾಶ್ನಿಕರು, ಅಂಥವ್ರು ಕೂಡ ಕೆಲವು ಪ್ರಶ್ನೆಗಳನ್ನು ಮಾಡ್ತಿರ್ತಾರೆ. ದೈವತೈರಪಿ ಅಂತ ಅಣುಭಾಷ್ಯದಲ್ಲಿದೆ. ಅಪಿ ಅನ್ನೋದ್ರಿಂದ ಮನುಷ್ಯರಿಂದ ಮಾತ್ರ ತಿಳಿಯಲ್ಪಡುವುದಲ್ಲ, ದೇವತೆಗಳಿಂದಲೂ ತಿಳಿಯಲ್ಪಡ್ತಾನೆ ಅಂತ ಅರ್ಥ ಆಗ್ತದೆ. ಆದ್ರೆ ಇದು ಸರಿಯಲ್ಲ. ಮನುಷ್ಯರಿಂದ ತಿಳಿಯಲ್ಪಡ್ತಾನೆ, ದೇವತೆಗಳಿಂದಲೂ ತಿಳಿಯಲ್ಪಡ್ತಾನೆ ಅಂತ ಹೇಳಿದ್ರೆ ಮನುಷ್ಯರ ಗುಂಪಿನಲ್ಲಿ ಸೇರಿದಂತಹ ಪ್ರತಿಯೊಬ್ಬರಿಂದಲೂ ತಿಳಿಯಲ್ಪಡ್ತಾನೆ ಅಂತ ಅರ್ಥ ಆಗ್ತದೆ. ಆವಾಗ ಸ್ತ್ರೀಯರು ಮತ್ತು ಶೂದ್ರರು ಅವರು ಕೂಡ ಮನುಷ್ಯತ್ವ ಉಳ್ಳವರಾದ್ರಿಂದ ಅವರಿಂದಲೂ ಕೂಡ ಜನಾರ್ದನ ಜ್ಞೇಯಸ್ಯಾತ್, ಅವರಿಂದಲೂ ಭಗವಂತ ತಿಳಿಯಲ್ಪಡುತ್ತಾನೆ ಅಂತ ಆಗಬೇಕಾದಿತ್ತು. ಅದರ ನಡುವೆ ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಅವರೆಲ್ಲರೂ ವೇದಾಧ್ಯಯನ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲಲ್ಲ, ಎಲ್ಲರೂ ಹೇಳಿಕೆ ಇದೆಯಾ ಅಂದ್ರೆ ಇದೆ, ಅಂಥದೊಂದು ಸ್ಟೇಟ್ಮೆಂಟ್ ಇದೆ ಅಂತಾರೆ. ಅಹಹಾರೇ ತ್ವಾ ಶೂದ್ರ ಗೋಭಿ ಸಹ ತವೈ ವಾಸ್ತು ಇತಿ ಛಾಂದೋಗ್ಯ ಚತುರ್ಥೆ. ಛಾಂದೋಗ್ಯ ಉಪನಿಷತ್ನಲ್ಲಿ 4ನೇ ಅಧ್ಯಾಯದಲ್ಲಿ ಸಂವರ್ಗ ವಿದ್ಯೆಯನ್ನು ವರ್ಣನೆ ಮಾಡುವಂತಹ ಪ್ರಸಂಗದಲ್ಲಿ ಶೂದ್ರನಾದವನು ಕೂಡ ವೇದಾಧ್ಯಯನ ಮಾಡಬೇಕು ಅಂತ ಕಂಡು ಬಂದಿದೆ. ಅಲ್ಲಿರುವ ವಾಕ್ಯ ಏನದು? ಅಹಹಾರೇ ತ್ವಾ ಶೂದ್ರ ಗೋಭಿ ಸಹ ತವೈ ವಾಸ್ತು. ಈ ರೈಕ್ವರು ಪೌತ್ರಾಯಣ ರಾಜನನ್ನ ಶೂದ್ರ ಅಂತ ಸಂಬೋಧನೆ ಮಾಡಿದ್ದಾರೆ. ಸಂಬೋಧನೆ ಮಾಡಿ ಗೋಭಿ ಸಹ ತವೈ ವಾಸ್ತು, ನೀನು ತತ್ವವನ್ನು ತಿಳ್ಕೊಳ್ಳಿಕ್ಕಾಗಿ ಏನು ಗೋವುಗಳನ್ನ ತಗೊಂಡು ಬಂದಿದೆಯಲ್ಲ ಇಲ್ಲಿಗೆ, ಮತ್ತು ಸಂಪತ್ತನ್ನು ತಗೊಂಡ್ ಬಂದಿದೆಯಲ್ಲ, ಆ ಸಂಪತ್ತು ಗೋವು ಎಲ್ಲ ನಿನ್ನ ಹತ್ರನೇ ಇರಲಿ, ನಾನು ನಿನಗೇನು ತತ್ವೋಪದೇಶವನ್ನು ಮಾಡೋದಿಲ್ಲ ಅಂತ ಮೊದಲ ಬಾರಿ ಅವನನ್ನ ರಿಜೆಕ್ಟ್ ಮಾಡ್ತಾನೆ ಈ ರೈಕ್ವ ಅನ್ನುವಂಥ ಜ್ಞಾನಿ ಪೌತ್ರಾಯಣ ರಾಜನನ್ನ. ಏನೋ ದೊಡ್ಡ ಪ್ರಮಾಣದ ಸಂಪತ್ತನ್ನು ತಂದು ಬಿಟ್ಟಿದ್ದೀನಿ, ಹಾಗೇನೆ ಗೋವುಗಳನ್ನು ತಂದಿದ್ದೀನಿ ಅಂತ ಅಹಂಕಾರ ಇದೆ. ಸಂಪತ್ತಿನ ಅಹಂಕಾರದಿಂದ ಶಾಸ್ತ್ರಾಧ್ಯಯನ ಮಾಡಬೇಕು, ಶಾಸ್ತ್ರ ಪ್ರವಚನ ಕೇಳಬೇಕು ಅಂತ ನೀನು ಬಂದಂತಿದೆ. ನೀನು ಶೂದ್ರ, ನೀವು ತಂದಿರುವ ಸಂಪತ್ತು ಅದು ಗೋವುಗಳ ಜೊತೆಗೆ ನಿನ್ನ ಹತ್ರನೇ ಇರಲಿ, ನನಗದು ಬೇಡ, ನಾನು ನಿನಗೆ ತತ್ವೋಪದೇಶ ಮಾಡೋದಿಲ್ಲ ಅಂತ ಅವನನ್ನ ಆಕ್ಷೇಪಿಸ್ತಾನೆ ಈ ರೈಕ್ವ. ರಾಜನ ಹೆಸರು ಪೌತ್ರಾಯಣ ಅಂತ. ಇಲ್ಲಿ ಆ ಶೂದ್ರನನ್ನ ಸಂಬೋಧನೆ ಮಾಡಿದ್ದಾರೆ, ಪೌತ್ರಾಯಣನನ್ನ ಶೂದ್ರ ಅಂತ ಸಂಬೋಧನೆ ಮಾಡಿದ್ದಾರೆ. ಆದ್ರಿಂದ ಶೂದ್ರನಿಗೆ ವೇದಾಧಿಕಾರ ಇದೆ ಅಂತ ಗೊತ್ತಾಯ್ತು. ರಾಜ ಅವನು ವಸ್ತುತಃ ರಾಜ, ಅವನನ್ನು ಶೂದ್ರನ ಸಂಬೋಧನೆ ಮಾಡಿದ್ದು ಹೇಗೆ ಅದು ಮುಂದೆ ನೋಡೋಣ. ಅಂತೂ ಈ ವಾಕ್ಯವನ್ನು ಕೇಳಿದವರಿಗೆ ಶೂದ್ರನಾದವನಿಗೆ ವೇದಾಧಿಕಾರ ಇದೆ, ಆದರೆ ಅವನಿಗಿರುವಂತಹ ಅಹಂಕಾರವನ್ನು ಗಮನಿಸಿ ಆ ರೈಕ್ವರು ಅವನಿಗೆ ಆಗ ಶಾಸ್ತ್ರಾಧ್ಯಯನ ಮಾಡಿಸ್ಲಿಕ್ಕೆ ಒಪ್ಪಲಿಲ್ಲ. ಅವನ ಅಹಂಕಾರ ಎಲ್ಲ ಕಳೆಯಲಿ, ಆಮೇಲೆ ಆತನ ಮನಸ್ಸು ತಿಳಿಯಾದ್ಮೇಲೆ ಅವನಿಗೆ ಶಾಸ್ತ್ರಾಧ್ಯಯನ ಮಾಡಿಸ್ಬೇಕು ಅಂತ ಅವ್ರು ಬಯಸಿದಂತೆ ಉಪನಿಷತ್ನಲ್ಲಿ ಕಾಣ್ತದೆ. ಏನೇ ಇದ್ರೂ ಸ್ಥೂಲ ದೃಷ್ಟಿಯಿಂದ ನೋಡುವವರಿಗೆ ಶೂದ್ರನಿಗೂ ಕೂಡ ವೇದಾಧಿಕಾರ ಇದೆ. ಅದಕ್ಕಾಗಿ ಆ ಪೌತ್ರಾಯಣ ಅನ್ನೋ ರಾಜ ರೈಕ್ವರ ಬಳಿಗೆ ಬಂದಿದ್ದ. ಆದ್ರೆ ಅವರು ಆತನ ಮೇಲೆ ಸಿಟ್ಟು ಮಾಡಿಕೊಂಡು ತತ್ವೋಪದೇಶವನ್ನು ಮಾಡಲಿಲ್ಲ ಅಂತ ಹೀಗೆ ಕೇಳಿ ಬರ್ತದೆ. ಹೀಗೆ ಛಾಂದೋಗ್ಯ ಉಪನಿಷತ್ತಿನ 4ನೇ ಅಧ್ಯಾಯದ ಸಂವರ್ಗ ವಿದ್ಯೆಯನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಶೂದ್ರರಿಗೂ ಕೂಡ ವೇದಾಧಿಕಾರಿ ಇತ್ತು ಅಂತ ಕಂಡು ಬರ್ತದೆ.
ಇನ್ನು ಸ್ತ್ರೀಯರಿಗೆ ವೇದಾಧಿಕಾರ ಇತ್ತು ಅಂತ ಎಲ್ಲಿ ಕಂಡು ಬರ್ತದಂದ್ರೆ ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಇತ್ಯಾದಿ ವಾಚಸನೀಯೇ ಅಕ್ಷರ ವಿದ್ಯಾಯಾಂ ಸ್ತ್ರೀಯಶ್ಚ ಅಧಿಕಾರ ದರ್ಶನಾತ್. ಯಾಜ್ಞವಲ್ಕ್ಯರು ಗಾರ್ಗಿಯನ್ನು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ, ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ, ಅಕ್ಷರ ಶುದ್ಧವಾಚ್ಯನಾದ ಪರಮಾತ್ಮನ ಆಡಳಿತದಲ್ಲಿಯೇ ಈ ಜಗತ್ತೆಲ್ಲವೂ ಸ್ಥಿರವಾಗಿ ನಿಂತಿದೆ ಅಂತ. ಇದು ವಾಜಸನೀಯ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತು ಅಂತ ಅರ್ಥ. ಅದರಲ್ಲಿ ಅಕ್ಷರ ವಿದ್ಯೆಯನ್ನು ವರ್ಣನೆ ಮಾಡುವ ಪ್ರಸಂಗ. ಸ್ತ್ರೀಯಾದಂತಹ ಗಾರ್ಗಿಗೆ ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನು ನೋಡಿದ್ರೆ ಸ್ತ್ರೀಯರಿಗೂ ಕೂಡ ವೇದಾಧಿಕಾರ ಇದೆ ಅಂತ ಕಾಣಿಸ್ತದೆ. ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ನೋಡಿದ್ರೆ ಸ್ಥೂಲವಾಗಿ ಆದರೂ ಅದನ್ನು ನೋಡಿದ್ರೆ, ಆಳವಾಗಿ ನೋಡಿದ್ರೆ ಆ ಸಂಶಯ ಬರ್ಲಿಕ್ಕಿಲ್ಲ. ಸ್ಥೂಲವಾಗಿ ಅದನ್ನು ನೋಡಿದ್ರೆ ಅವರಿಗೂ ಕೂಡ ವೇದಾಧ್ಯಯನವನ್ನು ಮಾಡಿಸ್ಬೇಕು, ಶೂದ್ರಿಗೂ ಕೂಡ ವೇದಾಧ್ಯಯನದ ಅಧಿಕಾರ ಇದೆ ಅಂತ ಕೇಳಿಬರ್ತದೆ. ಹೀಗೆ ಸ್ತ್ರೀಯರಿಗೆ ಮತ್ತು ಶೂದ್ರರಿಗೆ ವೇದಾಧಿಕಾರ ಇದೆ ಅನ್ನೋದು ಛಾಂದೋಗ್ಯ ಮತ್ತೆ ಬೃಹದಾರಣ್ಯಕ ಇದರ ಮೂಲಕ ತಿಳಿದು ಬಂತು. ಹೀಗೆ ಅಧಿಕಾರ ದರ್ಶನಾತ್, ಶಾಸ್ತ್ರದಲ್ಲೇ ಹೀಗೆ ಅಧಿಕಾರ ಕಂಡಿದೆ. ನೀವು ಕಂಡಿಲ್ಲ ಅಂತ ಹೇಳಬೇಡಿ. ಕಾಣದಿರುವುದು ನಿಮಗೆ ಅನುಕೂಲಕರವಾದ ಪಾಯಿಂಟ್ ಏನಲ್ಲ ಅಂತ ಚರ್ಚೆ ನಡೀತಾ ಇದೆ. ಈ ನಡುವೆ ಮತ್ತೊಬ್ರು ಯಾರು ಕೇಳ್ತಾರೆ, ಇಲ್ಲಿ ಒಪ್ಕೊಳ್ಳಿ, ಏನೀಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದ ಮೇಲೆ ಸ್ತ್ರೀಯರಿಗೂ ಮತ್ತು ಶೂದ್ರರಿಗೂ ವೇದಾಧಿಕಾರ ಇದೆ ಅಂತ ಒಪ್ಪಿ ಬಿಡ್ರಿ, ಯಾಕೆ ಒಪ್ಲಿಕ್ಕೆ ತಯಾರಿಲ್ಲ ನೀವು? ಅದಕ್ಕೇನಾಗಬೇಕಾಗಿದೆ? ಇಬ್ರು ಮೂರು ಜನ ಕುತ್ಕೊಂಡಿದ್ದಾರೆ, ವಾದಿ ಪ್ರತಿವಾದಿ, ಸಿದ್ಧಾಂತಿಗಳು ಮತ್ತೆ ಅವನ ಸಿದ್ಧಾಂತಕ್ಕೆ ವಿರೋಧ ತಂದೊಡ್ಡುವಂಥವ್ರು, ಕೆಲವರು ಪ್ರಾಶ್ನಿಕರು, ಸಭಿಕರು, ಹೀಗೆಲ್ಲ ಕೂತ್ಕೊಂಡಿದ್ದಾರೆ. ಇಲ್ಲಿ ಎಲ್ಲವೂ ಪ್ರಶ್ನೆಗಳು ಕೇವಲ ಪೂರ್ವ ಪಕ್ಷದವರು ಮತ್ತು ಸಿದ್ಧಾಂತಗಳ ನಡುವೆ ನಡೆಯುವಂಥದ್ದಲ್ಲ. ನಚ ತದಿಷ್ಟಂ ಅನ್ನೋ ಪ್ರಶ್ನೆಯೂ ಕೂಡ ಅಂಥದೇ ಒಂದು. ನಡುವಿದ್ದವ್ರು ಯಾರೋ ಒಬ್ರು, ಹಾಗಾದ್ರೆ ವೇದಾಧ್ಯಯನ ಮತ್ತು ಸ್ತ್ರೀಯರಿಗೂ ಮತ್ತು ಶೂದ್ರರಿಗೂ ಕಂಡು ಬಂದಿದೆ ಉಪನಿಷತ್ತುಗಳಲ್ಲಿ ಅಂದ ಮೇಲೆ ಅದನ್ನ ಒಪ್ಪಿಬಿಡಿ ಅಂತಂದ್ರೆ ನಚ ತದಿಷ್ಟಂ, ಒಪ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇಷ್ಟ ಅಂದ್ರೆ ನಮಗೆ ಸ್ವೀಕಾರಕ್ಕೆ ಯೋಗ್ಯವಾದದ್ದು. ನಚ ತದಿಷ್ಟಂ, ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ಯಾಕೆ ಸ್ತ್ರೀಯರಿಗೆ ಮತ್ತು ಬ್ರಹ್ಮಬಂಧುಗಳಿಗೆ ಶೂದ್ರರಿಗೆ ವೇದಾಧ್ಯಯನವನ್ನು ಒಪ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಒಬ್ರು ಉತ್ತರ ಕೊಡ್ತಾ ಇದ್ದಾರೆ. ಅವೈಷ್ಣವಸ್ಯ ವೇದೇಪಿ ಅಧಿಕಾರೋ ನ ವಿದ್ಯತೆ. ಅವೈಷ್ಣವರಾದವರಿಗೆ ವೇದದಲ್ಲಿ ಅಧಿಕಾರವಿಲ್ಲ. ಮತ್ತೆ ನಚ ವರ್ಣಾವರಸ್ಯಾಪಿ, ವರ್ಣದ ದೃಷ್ಟಿಯಿಂದ ಕೆಳ ಹಂತದಲ್ಲಿರುವಂಥವರಿಗೂ ಕೂಡ ವೇದದ ಅಧಿಕಾರವಿಲ್ಲ. ಇತ್ಯಾದಿ ವಿರೋಧಾತ್, ಹೀಗೆ ಸ್ಪಷ್ಟವಾಗಿ ವಿರೋಧ ಇದೆ ವೇದದಲ್ಲೇ. ಆದ್ರಿಂದ ಅವರಿಗೆ ವೇದಾಧಿಕಾರವನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಎಲ್ಲರೂ ಕೂಡ ಒಪ್ಪಬೇಕು. ಆದ್ರೆ ನೀವು ಆಚಾರ್ಯರು ಅನುಭಾಷ್ಯದಲ್ಲಿ ಪ್ರಯೋಗ ಮಾಡಿದ ಮಾತು ಈ ಒಂದು ತಥ್ಯಾಂಶಕ್ಕೆ ಪೂರಕವಾಗಿಲ್ಲ. ಸ್ತ್ರೀಯರಿಗೆ, ಶೂದ್ರರಿಗೆ ಮತ್ತು ಬ್ರಹ್ಮಬಂಧುಗಳಿಗೆ ವೇದಾಧಿಕಾರ ಇಲ್ಲ ಅಂತನ್ನೋದು ಮೂರು ಜನರಿಗೂ ಒಪ್ಪಿಗೆ ಇರುವಂತಹ ವಿಚಾರ ಇದು. ಇದಕ್ಕೆ ವಿರುದ್ಧವಾಗಿ ಆಚಾರ್ಯರ ವಾಕ್ಯ ಪ್ರಯೋಗ ಮಾಡಿದ್ದಾರೆ. ಆಚಾರ್ಯರ ವಾಕ್ಯ ಪ್ರಯೋಗ ನೋಡಿದ್ರೆ ಮಧ್ವಾಚಾರ್ಯರು ಏನ್ ಹೇಳ್ತಿದ್ದಾರೆ, ಸ್ತ್ರೀಯರಿಗೆ ಶೂದ್ರರಿಗೆ ವೇದಾಧಿಕಾರ ಇದೆ ಅಂತ ಒಪ್ಕೊಂಡಿದ್ದಾರೋ ಇಲ್ಲ ಅಂತ ಒಪ್ಕೊಂಡಿದ್ದಾರೋ ಅನ್ನೋದ್ರ ಬಗ್ಗೆ ಗೊಂದಲ ಆಗ್ತದೆ. ವಾಕ್ಯ ಪ್ರಯೋಗವನ್ನು ಹೇಗೆ ಜೋಡಿಸ್ಬೇಕು ಮತ್ತು ವಾಸ್ತವಿಕ ಅಂಶ ಏನು ಅನ್ನೋದ್ರ ಬಗ್ಗೆ ಈಗ ಈ ಅಧಿಕರಣದಲ್ಲಿ ಚರ್ಚೆ ನಡೀತದೆ. ಶುಗಸ್ಯ ತದನಾದರ ಶ್ರವಣಾತ್ ಇತ್ಯಾದಿ ಸೂತ್ರ ಪಂಚಕಂ, 5 ಸೂತ್ರಗಳನ್ನ ಅದಕ್ಕಾಗಿ ಸೂತ್ರಕಾರರು ಮೀಸಲಿಟ್ಟಿದ್ದಾರೆ. ಆ 5 ಸೂತ್ರಕ್ಕೆ ಸೇರಿ ಅಪಶೂದ್ರಾಧಿಕರಣ ಅಂತ ಹೇಳ್ತಾರೆ. ತದರ್ಥ ಜ್ಞೇಯೋನ ವೇದೈ ಶೂದ್ರಾದ್ಯೈ ಅಂತ. ಅದರ ಅರ್ಥ ಏನು? ಈ 5 ಸೂತ್ರಗಳ ತಾತ್ಪರ್ಯವೇ ಶೂದ್ರಾದ್ಯೈ ವೇದೈ ನ ಜ್ಞೇಯ ಅಂತ. ಶೂದ್ರಾದಿಗಳು ಈತನನ್ನ ವೇದಗಳ ಮೂಲಕ ತಿಳಿಯಬಾರದು, ಹೊರತು ಪುರಾಣ ಸಾಹಿತ್ಯ ಮೊದಲಾದವುಗಳ ಮೂಲಕ ತಿಳಿಯಬೇಕು, ಇತಿಹಾಸ ಪುರಾಣ ಮೊದಲಾದವುಗಳ ಮೂಲಕ. ಹೀಗೆ ಆ ಸೂತ್ರಗಳು, ಒಂದೊಂದೇ ಸೂತ್ರಗಳು ಏನು ಹೇಳ್ತವೆ ಅಂತ ಅನ್ನೋದ್ರ ಮುಂದೆ ನೋಡೋಣ. ಈಗ ನಾವು ನೋಡಿದ್ದು ಈ
ವಾಸ್ತವಿಕಾಂಶ ಏನು ಅನ್ನೋದನ್ನ. ಸ್ತ್ರೀಯರಿಗೆ, ಶೂದ್ರರಿಗೆ ಮತ್ತೆ ಬ್ರಹ್ಮಬಂಧುಗಳಿಗೆ ವೇದಾಧಿಕಾರ ಇಲ್ಲ. ಆದರೆ ನಿಮ್ಮ ಆಚಾರ್ಯರು ಅರ್ಥಾತ್ ಮಧ್ವಾಚಾರ್ಯರು ಮಾಡಿದ ವಾಕ್ಯ ಪ್ರಯೋಗ ಗೊಂದಲಕ್ಕೆ ಕಾರಣ ಆಗುವಂತಿದೆ. ಅವರು ಕೂಡ ವೇದಾಧ್ಯಯನಕ್ಕೆ ಅಧಿಕಾರ ಉಳ್ಳವರು ಅಂತ ಆಚಾರ್ಯರು ತಾತ್ಪರ್ಯ ಹೊಂದಿದ್ದಾರೇನೋ ಅನ್ನುವಂತೆ ಕಾಣಿಸ್ತದೆ. ಇದು ಯಾಕೆ ಹೀಗೆ? ಆಚಾರ್ಯ ತಾತ್ಪರ್ಯ ಏನು? ಆಚಾರ್ಯ ತಾತ್ಪರ್ಯ ಏನು ಅಂತ ಅನ್ನೋದನ್ನ ಶಿಷ್ಯರು ಕೂಡ ತಿಳ್ಕೊಬೇಕಾಗಿದೆ. ಮತ್ತೆ ಕೇಳುವವರು, ಸಭಿಕರು ಮೊದಲಾದವರು ಇದ್ದಲ್ಲ, ಚರ್ಚೆ ನಡೆದಾಗ ನೋಡ್ಲಿಕ್ಕೆ ಬಂದವರು, ಅವರು ಕೂಡ ಆಚಾರ್ಯರು ಏನು ತಾತ್ಪರ್ಯ ಪಟ್ಟಿದ್ದಾರೆ, ಪ್ರಾಣಪ್ರಿಯರಕೋ ದೈವತೈರಪಿ ಜ್ಞೇಯ ಅನ್ನೋ ಶಬ್ದದಿಂದ ಅವ್ರು ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಅವರೂ ತಿಳ್ಕೋಬೇಕಾಗಿದೆ. ಅದಕ್ಕಾಗಿ 5 ಸೂತ್ರಗಳನ್ನು ಒಳಗೊಂಡ ಅಪಶೂದ್ರಾಧಿಕರಣ ಹೊರಟಿದೆ. ಅದೇನು ಹೇಳ್ತದೆ ಅನ್ನೋದನ್ನು ಮುಂದೆ ನೋಡೋಣ.